ಅದೇ ಈಗ ವಾಪಸ್ ಕಲರ್ಸಿಗೆ ಬಂದಿದ್ದೀರಾ ಅಂತ ಹೇಳಿದ್ರಿ. ಹಾಗಂತ ಹೇಳೋದಕ್ಕೆ ಕಾರಣ ಏನಂತಂದ್ರೆ ಆಲ್ರೆಡಿ ಶ್ರುತಿ ಪಾತ್ರ ಮಾಡ್ತಾ ಇದ್ರಿ ರಾಮಾಚಾರಿಯಲ್ಲಿ. ಸೊ ಆ ಸೀರಿಯಲ್ ಇನ್ನೂ ಮುಗ್ದಿಲ್ಲ. ಇನ್ನು ಆ ಒಂದು ಹಸಿ ಹಸಿ ನೆನಪು ಪ್ರೇಕ್ಷಕರ ಮೈಂಡಲ್ಲಿ ಇದೆ. ಇವ್ರು ಶ್ರುತಿ ಅಲ್ವಾ, ರಾಮಾಚಾರಿ ತಂಗಿ ಅಲ್ವಾ ಅನ್ನೋ ಥರ. ಸೊ ಅಂದ್ರೆ ಆ ಒಂದು ಸೀರಿಯಲ್ನಿಂದ ಯಾಕೆ ಹೊರಗೆ ಹೋದ್ರಿ? ಜೊತೆಗೆ ಆ ಕಡೆ ಇಲ್ಲಿ ಅಮೃತಧಾರೆ ಸೀರಿಯಲಲ್ಲಿ ಮಲ್ಲಿ ಕೂಡ ಹಳ್ಳಿ ಕಳಿಸ್ಬಿಟ್ಟಿದ್ದಾರೆ ಈಗ. ಸೊ ಅದ್ರಲ್ಲಿ ಏನು ಮುಂದುವರಿತೀರಾ? ಇದೆಲ್ಲ ಅಂತೂ ರಿಪ್ಲೇಸ್ ಆಗಿದೆ ಕ್ಯಾರೆಕ್ಟರ್. ಸೊ ಅಮೃತಧಾರೆಯಲ್ಲಿ ವಾಪಸ್ ನೀವು ಮುಂದುವರಿತೀರಾ ಹೇಗೆ ಅಂತ? ಆ, ಒಂದೇನು ಅಂದರೆ ಇವಾಗ ಆ, ಇಲ್ಲಿವರೆಗೂ ನಾನು ಮಾಡ್ಕೊಂಡು ಬಂದಂಥ ಕ್ಯಾರೆಕ್ಟರ್ಗಳು ಎಲ್ಲ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ. ಸೊ ಇವಾಗ ಲೀಡ್ ಅಂತ ಬಂದಾಗ ಲೀಡ್ ಕ್ಯಾರೆಕ್ಟರ್ಗೆ ತುಂಬ ಒತ್ತು ಕೊಟ್ಟು ನಾವು ಮಾಡಬೇಕಾಗಿ ಬರುತ್ತೆ. ಅದರಲ್ಲೂ ಈ ಒಂದು ಕ್ಯಾರೆಕ್ಟರ್ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಅದಕ್ಕೆ ಆದಂಥ ಕೆಲವೊಂದು ಪ್ರಿಪ್ರೇಷನ್ಸ್ ಇರುತ್ತೆ, ಕೆಲವೊಂದು ಹಾರ್ಡ್ ವರ್ಕ್ಸ್ ಇರುತ್ತೆ, ಕೆಲವೊಂದು ಅಂದರೆ ಬಾಡಿ ಲ್ಯಾಂಗ್ವೇಜಸ್ ಆಗಿರ್ಬೋದು, ಹೇಗೆ ಮಾತಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಕೆಲವೊಂದು ಇರುತ್ತೆ. ಸೊ ಹಾಗಾಗಿ ಲೀಡ್ ಅಂತ ಬಂದಾಗ ನಾನು ಕಂಪ್ಲೀಟಾಗಿ ನನ್ನ 100% ಟೈಮನ್ನು ನಾನು ಇಲ್ಲೇ ಕೊಡ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ ನನ್ನ ಸಿನಿಮಾ ಒಂದು ರಿಲೀಸ್ ಆಗ್ತದೆ, ಅಪಾಯವಿದೆ ಎಚ್ಚರಿಕೆ ಅಂತ. ಆ ಸಿನಿಮಾ 28ನೇ ತಾರೀಕು ರಿಲೀಸ್ ಆಗ್ತದೆ. ಸೊ ಅದರ ಒಂದು ಪ್ರಮೋಷನ್ಸಲ್ಲಿ ಕೂಡ ಬ್ಯುಸಿ ಇದ್ದೀನಿ. ಆ್ಯಂಡ್ ನಮ್ಮ ಭಾರ್ಗವಿ LLB ಪ್ರಮೋಷನ್ಸಲ್ಲಿ ಕೂಡ ನಾನು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಸೊ ಹೀಗಾಗಿ ಅದೇ ಲೀಡ್ ಕ್ಯಾರೆಕ್ಟರ್ಸ್ ಅಂತ ಬಂದಾಗ ನಾನು ಕಂಪ್ಲೀಟಾಗಿ ಇಲ್ಲೇ ಕೊಡಬೇಕಲ್ವಾ, ಹಾಗಾಗಿ ನಾನು ಪ್ರಾಜೆಕ್ಟನ್ನು ಕ್ವಿಟ್ ಮಾಡಬೇಕಾಗಿ ಬಂತು. ಈಗ ಅಲ್ಲಿ ಬೇರೆ ರೀಪ್ಲೇಸ್ಮೆಂಟ್ ನಡೀತಾ ಇದೆ. ಸೊ ನನಗೆ ಇಲ್ಲಿವರೆಗೂ ಯಾವ ಥರ ನೀವೆಲ್ಲ ಪ್ರೀತಿಯನ್ನು ಕೊಟ್ಟರು, ಸಪೋರ್ಟನ್ನು ಕೊಟ್ಟರು, ಆ ಒಂದು ಪಾತ್ರಕ್ಕೂ ಅಂದರೆ ಆ ಒಂದು ನನ್ನ ಪಾತ್ರವನ್ನು ನೆಕ್ಸ್ಟ್ ಯಾರು ಮಾಡ್ತಾರೋ ಅವ್ರಿಗೂ ಕೂಡ ಅದೇ ಪ್ರೀತಿಯನ್ನು, ಅದೇ ಸಪೋರ್ಟನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ.